ಹಲೋ ಫ್ರೆಂಡ್ಸ್, ಮತ್ತೆ ನಾವೀಗ ಜೆಪ್ಟೋದು ಸ್ಕ್ಯಾಮ್ ಬಗ್ಗೆ ಇನ್ನೊಂದ್ಸತಿ ಮಾಡ್ತಾ ಇದ್ದೀವಿ. ಈಗ ನೋಡಿ, ಜೆಪ್ಟೋ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನಮಗಿಲ್ಲಿ ಫ್ರೀ ಕ್ಯಾಶ್ ₹125 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ಬೋದು ನೀವು, ಫ್ರೀ ಕ್ಯಾಶ್ ಇನ್ ದಿ ಪ್ರಮೋಷನಲ್ ವೋಚರ್ ಮೇಡ್ ಅವೈಲೇಬಲ್ ಫಾರ್ ಇನ್ಸ್ಟಾ ಯೂಸ್ ಅಂತ ಕೊಟ್ಟಿದ್ದಾನೆ. ಸೊ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ನನ್ನ ಅಕೌಂಟ್ ಕೂಡ ನೀವು ನೋಡ್ಬೋದು. ನನ್ನ ಅಕೌಂಟಲ್ಲಿ ಫ್ರೀ ಕ್ಯಾಶು ₹125 ಇದೆ. ಸೊ ನಾವೀಗ ನಮಗೇನು ಬೇಕು ಐಟಮ್, ಮನೆಗೇನು ಬೇಕು ಆ ಐಟಮ್ನ ನಾನೀಗ ಆರ್ಡ್ರ್ ಮಾಡ್ತಾ ಇದ್ದೀನಿ. ನೋಡೋಣ ಜೆಪ್ಟೋದವರು ಯಾವ ಲೆವೆಲಿಗೆ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ ನಮ್ಮನ್ನ ಅಂತ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನನಗೆ ಬೇಕಾಗಿದೆ ಈಗ ಪಾತ್ರೆ ತಿಕ್ಕೋಕ್ಕೆ ಒಂದು ವಿಮ್ ಬಾರ್ ಅಲ್ಲ, ವಿಮ್ ಲಿಕ್ವಿಡ್ ಬೇಕು. ಆ್ಯಕ್ಚುಲಿ ವಿಮ್ ಡಿಶ್ ಲಿಕ್ವಿಡ್, ಎಸ್ ಓಕೆ. ವಿಮ್ ಡಿಶ್ ಲಿಕ್ವಿಡ್ ಎಷ್ಟಿದೆ? ಕೊಂಬ ಪ್ಯಾಕೆಟ್ ಇದೆನಾ? ಎಂಥ ಮರೆ, ಎಂಥದ್ದು ಇಲ್ಲ ಇಲ್ಲಿ. ಇಲ್ಲಿ ₹125 ಕೊಂಬೋ ಪ್ಯಾಕ್ ಇದೆ. ನೋಡಿ, ಸೂಪರ್ ಸೇವರಲ್ಲಿ ₹119 ಇದೆ. ನನಗೆ ಬೇಡ, ನನಗೆ ಇದರಲ್ಲೇ ಸಾಕು. ಓಕೆ, ಮತ್ತೇನು ಬೇಕು? ಮತ್ತೇನು ತಗೊಳೋದ? ಮತ್ತೆಂತ ತಗೊಳೋದು? ಒಂದಿಷ್ಟು ಇವೆಲ್ಲ ಏನು ಬೇಡ. ಫ್ರೂಟ್ಸ್ ತಗೋಣ, ಒಳ್ಳೊಳ್ಳೆ ಫ್ರೂಟ್ಸ್ ತಗೋಣ. ಮಜ್ಜಿಗೆ ತಗೋಣ, ಮಜ್ಜಿಗೆ. ಬಟರ್ ಮಿಲ್ಕ್, ಮೊಸರು ಅಂತ ತಗೋಣ. ಊಟಕ್ಕೆ ಮೊಸರು ಬೇಕು. ಸೂಪರ್ ಸೇವರಿ ಬೇಡ, ನಂಗಿಲ್ಲ ಕೊಡಪ್ಪ. ನನಗೆ ಮೊಸರು ತಗೊಂಡೆ. ಆಮೇಲೆ ಏನು ತಗೊಂಡೆ? ಮಿಲ್ಕ್ ಬಾಟಲ್ ಬರುತ್ತೆ. ನೋಡಂತಡಿ, MILK. ಮಿಲ್ಕ್ ಕೀಯನ್ನು ಸರ್ಚ್ ಮಾಡಿ ಇನ್ನೊಂದು ದಿನ ಬರುತ್ತೆ. ಓಕೆ, 1 ಸೆಕೆಂಡ್, ಪರವಾಗಿಲ್ಲ. ಫ್ರೂಟ್ ಸರ್ಚ್ ಮಾಡ್ತಿದ್ದೀನಿ, ಫ್ರೂಟೇ ಬರ್ತಿಲ್ಲ. ಬೇಬಿಕಾರ್ನ್ ಆರ್ಡರ್ ಮಾಡೋಣ, ಬೇಕಾಗಿತ್ತು ತಿನ್ನೋಕ್ಕೆ. ಆಲೂಗಡ್ಡೆ ಆರ್ಡ್ರ್ ಮಾಡೋಣ, ಬೀನ್ಸ್ ಆರ್ಡ್ರ್ ಮಾಡೋಣ, ಕ್ಯಾಪ್ಸಿಕಮ್ಮು, ಮತ್ತೆಂತ ಫ್ರೂಟ್ಸಲ್ಲಿ ಓಕೆನಾ? ರಸಮ್ ಪೌಡರ್ ಒಂದು ಆರ್ಡ್ರ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ರಸಮ್ ಪೌಡರ್ ಒಂದು, ರಸಮ್
ಯಾವುದಿದೆ ರಸಮ್ ಪೌಡರು? MTR ರಸಮ್ ಪೌಡ್ರು. ಓಕೆ, ಇಲ್ಲಿ. ಸೊ ಇಲ್ಲಿಗೆ ಟೋಟಲ್ ಆಗಿ ನನಗಾಗಿರೋದು 137 ತೋರಿಸಿತ್ತು. 400 ರೂಪಾಯಿ ತೋರಿಸ್ತಾ? ಓಕೆ, ಆಗಲಿ. ಕೆಲಸ ಮಾಡಿ, ರಸಮ್ ಪೌಡ್ರ್ ಬೇಡ, ಬಿಟ್ಟಾಕ. ಇಲ್ಲೇ ಪಕ್ಕದ ಅಂಗಡಿ ತೊಗೊಂಡ್ರೆ ಆಯಿತು. ಸೊ ನನಗೆ ತೋರಿಸಿರೋದು 287 ರುಪೀಸ್ ನನಗೆ ಈಗ ಆಗಿದೆ. ಇಲ್ಲಿ 287ಗೆ ಈಗ ನೀವು ನೋಡ್ಬೋದು 125 ರುಪೀಸ್ ನನಗೆ ಇಲ್ಲಿ ಫ್ರೀ ಕ್ಯಾಶ್ ಇದೆ, 125 ರೂಪಾಯಿ. ಸೊ 287 ಮೈನಸ್ 125 ಅಂದರೆ 275 ಅಂದರೆ ನನಗೆ ಎಷ್ಟಾಗಬೇಕು? ಇಸ್ ಈಕ್ವಲ್ ಟು 162 ಅಂದರೂ ಕೂಡ 167 ಆಗಲಿ. ಇನ್ನು 5 ರೂಪಾಯಿ ಜಾಸ್ತಿ ಆಗಲಿ, GST ಅದು ಇದು ಅಂತಂದು ಒಂದು 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ನೀವು ನೋಡ್ಕೊಳ್ಳಿ, 162 ರುಪೀಸ್ ಇಲ್ಲ ಆಗಿರೋದು. ಓಕೆನಾ? ಇವಾಗ ಇಲ್ಲಿ ಬರ್ತೀನಿ. ಈಗ ನೋಡಿ, ಈಗ ಇಲ್ಲಿ ಟಚ್ ಮಾಡಿದೆ, ಅಪ್ಲೈಟ್ 125 ರೂಪಾಯಿ ನಮಗೆ ಫ್ರೀ ಕ್ಯಾಶ್ ಕೊಟ್ಟಿರೋದು. ಸೊ ನಂದಿರೋದು ಎಷ್ಟಿತ್ತು? 287 ಇತ್ತು. 287ಅಲ್ಲಿ 287 ಮೈನಸ್ 237 ಅಂದರೆ 50 ರುಪೀಸ್ ಮಾತ್ರ ನಮಗೆ ಕೊಡ್ತಾ ಇರೋದು ಇವನು. ಅಂದರೆ ಮೈನಸ್ 50 ಮೈನಸ್ 125, 75 ರೂಪಾಯಿ ಎಲ್ಲಿ ಕೊಡ್ತಿದ್ದಾನೆ? ಸೊ 75 ರೂಪಾಯಿ ನಮ್ಮ ಕಡೆ ಸ್ಕ್ಯಾಮ್ ಮಾಡಿಸ್ತಾ ಇದ್ದಾನೆ. ನಾವು ಆರ್ಡ್ರ್ ಮಾಡಿಬಿಡ್ತೀವಿ, ಅಯ್ಯೋ ಇಷ್ಟೆಲ್ಲ ಸಿಗುತ್ತಿಲ್ಲ ಅಂತ ಆರ್ಡ್ರ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಸ್ಕ್ಯಾಮೇ ತಾನೆ. ಮತ್ತು ಇಲ್ಲಿ ಫ್ರೀ ಡೆಲಿವರಿ ಅಂತ ಹೇಳ್ತಾನೆ, ವೋಚರ್ ಅವೈಲೇಬಲ್, ಫ್ರೀ ಡೆಲಿವರಿ ಅಂತಾನೆ. ಇದೇನೋ ಹ್ಯಾಂಡಲಿಂಗ್ ಚಾರ್ಜಸ್ಸು ಓಕೆ ಇರಲಿ, ಝೊಮ್ಯಾಟೊ ಮೆಂಬರ್ಶಿಪ್ದು 1 ರೂಪಾಯಿ ಓಕೆ. ಇಲ್ಲಾಗಿರೋದು 122 ರೂಪಾಯಿ ಆಲ್ GST ಸೇರಾಗಿದೆ. ಇಲ್ಲಿ ನೀವು ಲೆಕ್ಕ ಹಾಕೋಬೋದು, ಇಲ್ಲಿ ಬರೀ 221 ರೂಪಾಯಿ GST ಬಂದು 1 ರೂಪಾಯಿ 14 ಪೈಸೆ ಮತ್ತು ಟೋಟಲ್ ಬಂದು 222 ರೂಪಾಯಿ 14 ಪೈಸೆ. 222 ರೂಪಾಯಿ 14 ಪೈಸೆ ಇಲ್ಲಿರೋದು. ಸೊ ಇಲ್ಲಿ 222, ಇಲ್ಲಿ 13 ಅಂದರೆ ಒಂದು 14, ಇಲ್ಲ ಒಂದು 1 ರೂಪಾಯಿ 15 ರೂಪಾಯಿ ಅಂತ ತೊಗೋಣ. ಇಲ್ಲಿ ಐತೆ 223 ಅಂತ ತೊಗೊಳ್ಳಿ. 223 ಪ್ಲಸ್ ಒಂದು 14 ಪ್ಲಸ್ 1 ರೂಪಾಯಿ ಕೊಟ್ಟೋಣ, 15 ರೂಪಾಯಿ ಅಂತ ತೊಗೊಂಡಿದ್ವಿ. ಆಯಿತಾ? ಆದರೆ ನಮಗಾಗಬೇಕಾಗಿರೋದು 287 ಮೈನಸ್ 25 ರೂಪಾಯಿ ಅಂದರೆ 162 ರೂಪಾಯಿ ಬರಬೇಕು. ಬಟ್ ಇವ್ನು ನಮಗೆ ಕೊಡ್ತಿರೋದು, ಸೊ ಇವರು ಟೋಟಲಾಗಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಪ್ರೊಮೋ ವೋಚರ್ ಫ್ರೀ ಕ್ಯಾಶ್ 150 ರುಪೀಸ್ ಅಪ್ಲೈಡ್ ಅಂತ ತೋರಿಸ್ತಿದ್ದಾನೆ, ಇನ್ಕ್ಲೂಡ್ ಫ್ರೀ ಡೆಲಿವರಿ ಇಲ್ಲಿದೆ. ಬಟ್ ಇವರು ನಮಗೆ ಟೋಟಲಾಗಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇದು ಮಾಡಬೇಕು? ಇಂತಿಂಥ ದೊಡ್ಡ ದೊಡ್ಡ ಕಂಪ್ನಿ ಇಟ್ಕೊಂಡು ಈ ರೀತಿ ಕೆಲಸಗಳು ಮಾಡೋಕ್ಕೆ ನಾಚಿಕೆ ಮಾನ ಮರ್ಯಾದಿಲ್ಲ ಇವರಿಗೆ. ಅದಕ್ಕಾಗಿಯೇ ಇದು ಝೆಪ್ಟೋ ಅವರಿಗೆ ಹೋಗೋವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಗೆದಾಕ್ಬಿಡಿ. ಥ್ಯಾಂಕ್ ಯು.